ಹಾಯ್ ಎವ್ರಿವನ್, ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಎಲ್ಲರೂ ಕಾಯ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರ್ಯಾರೋ ಒಂದು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಅನ್ಕೋತಾರೋ ಅಲ್ಲಿಂದ ಹಿಡಿದು ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಫ್ಯಾನ್ಸ್ ಇರ್ತಾರಲ್ಲ, ಸಿನಿಮಾ ಫ್ಯಾನ್ಸ್, ಸಿನಿ ಪ್ರೇಕ್ಷಕರು, ಸಿನಿ ಲವರ್ಸ್ ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಅಪ್ಡೇಟ್ ಇವಾಗ ಅಟ್ ಪ್ರೆಸೆಂಟು ಟಾಕ್ಸಿಕ್. ಇದ್ರ ಹಿಂದೆ ಒಂದು ಲಿರಿಕಲ್ ಸಾಂಗ್ ಬಿಟ್ಟಿದ್ರು. ಯೂಶಲಿ ನಾವು ಸಾಂಗ್ಸ್ ಎಲ್ಲರೂ ಕೇಳಿದ್ದೀವಿ ನಾವು, ಓಕೆನಾ. ಸಾಂಗು, ಮ್ಯೂಸಿಕ್ಕು, ಅದಕ್ಕೆ ಲಿರಿಕ್ಸ್ ಬರೆದಿರೋರು ಯಾರು, ಆಡಿರೋರು ಯಾರು ಎಲ್ಲ ಗೊತ್ತು. ಆಡಿರೋರು ಬಂದ್ಬಿಟ್ಟು ವಿಶಾಲ್ ಮಿಶ್ರಾ ಅಂತ, ಅವರೇ ಕಂಪೋಸ್ ಮಾಡಿ ಅವರೇ ಹಾಡಿದ್ದಾರೆ ಈ ಸಾಂಗ್ನ. ಅದೆಲ್ಲ ಆಯಿತು. ಈಗ ವಿಡಿಯೋ ಸಾಂಗ್ ಬಿಟ್ಟಿದ್ದಾರೆ ಇವತ್ತು. ವಿಡಿಯೋ ಸಾಂಗ್ ಬಿಟ್ಟರು. ನಾನು ಇದರಲ್ಲಿ ಫುಲ್ ಫ್ಲೆಡ್ಜ್ ಏನು ಸಿನಿಮಾದಲ್ಲಿ ಈ ಊರ್ದು ಒಂದು ತಬಾಹಿ ಸಾಂಗ್, ಐ ಥಿಂಕ್ ಇದು ಡೇಟ್ ಸಾಂಗ್ ಇರಬೇಕೇನು ಡೇಟ್ ಸಾಂಗೇನೆ. ಸೊ ಕಂಪ್ಲೀಟ್ ಸಾಂಗ್ ಬಿಟ್ಟಿಲ್ಲ, ಫುಲ್ ಸಾಂಗ್ ಬಿಟ್ಟಿಲ್ಲ ಫುಲ್ ಫ್ಲೆಡ್ಜ್ ಆಗಿ. ಅದಲ್ಲದೆ ಸ್ವಲ್ಪ ಏನೋ ಮಿನಿ ಟೀಸರ್ ಥರ, ಆಮೇಲೆ ಗ್ಲಿಮ್ಸ್ ಥರ, ಏನೇನು ಹೇಳ್ಬೋದು, ಈ ರೊಮ್ಯಾಂಟಿಕ್ ಆ್ಯಂಗಲಲ್ಲಿ ಹೋಗ್ತಾ ಇರುತ್ತೆ ಸಾಂಗು. ಅಲ್ಲಿ ಯಶ್ ಅವ್ರು ಕೂತಿರ್ತಾರೆ, ಅದ್ರ ಮುಂದೆ ಅವ್ರ ಎದುರುಗಡೆ ನಯನ್ತಾರ ಅವ್ರು ಕೂತಿರ್ತಾರೆ. ಅಕ್ಕಪಕ್ಕ ಎಲ್ಲ ಆಲ್ಮೋಸ್ಟು ತುಂಬ ಜನ ಗ್ಯಾಂಗ್ಸ್ಟರ್ಸ್ ಕೂತ್ಕೊಂಡಿರ್ತಾರೆ. ಅಲ್ಲಿಂದ ಯಶ್ ಅವ್ರು ಎದ್ದು ಹೋಗ್ತಾರೆ, ಅವ್ರ ಒಂದು ರೊಮ್ಯಾಂಟಿಕ್ ಆ್ಯಂಗಲ್ ಓಪನ್ ಆಗುತ್ತೆ. ಅಲ್ಲಿಂದ ಹಿಂಗೆಲ್ಲೋ ಹೋಗ್ತಾರೆ, ಅಲ್ಲೊಂದು ರೊಮ್ಯಾಂಟಿಕ್ ಆ್ಯಂಗಲು, ಕಾರಲ್ಲೂ ರೊಮ್ಯಾಂಟಿಕ್ ಆ್ಯಂಗಲು. ಗೀತು ಮೋಹನ್ ದಾಸ್ ಅವರು ಈ ಥರದ ಒಂದು ಆ್ಯಂಗಲ್ ಇಟ್ಕೊಂಡು ಯಾವ ಕತೆ ಹೇಳಕ್ ಹೊರಟಿದ್ದಾರೆ ಅಂದರೆ, ಆಸ್ ಪರ್ ಯಶ್ ಅವರ ಒಂದು ಇಂಟರ್ವ್ಯೂ, ಫಾದರ್ ಸನ್ ರಿವೆಂಜ್ ಸಾಗ ಅಂತ ಹೇಳ್ತಾರೆ, ವಿತ್ ಲೇಡಿ ಗೇಜ್ ಅಂತ ಹೇಳ್ತಾರೆ. ಇದು ಹೆಂಗೆ ಇಷ್ಟೊಂದು ರೊಮ್ಯಾಂಟಿಕ್ ವೇ, ಮತ್ತು ಫೈಟಿಂಗ್ಸು, ಸ್ಟಂಟ್ಸು, ಬೇರೆನೇ ಲೆವೆಲ್ ಮೇಕಿಂಗು, ಈ ಥರ ಎಲ್ಲ ಏನು ಹೇಳಕ್ ಹೊರಟಿದ್ದಾರೋ ಸಿನಿಮಾದಲ್ಲಿ ಅದಂತೂ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನ ಯಾವಾಗಲೂ ಇವ್ರು ಕಾಪಾಡ್ಕೊಂಡಿದ್ದಾರೆ. ಅದಕ್ಕೊಂದು ಅಪ್ರಿಸಿಯೇಷನ್ ಬರಲೇಬೇಕು. ಯಾಕೆಂತಂದರೆ ಯೂಶ್ವಲ್ ಆಗಿ ಒಂದು ಸೀನ್ ರಿಲೀಸ್ ಆಯಿತು, ಗ್ಲಿಮ್ಸ್ ರಿಲೀಸ್ ಆಯಿತು ಅಂತ ಬಂದಾಗ ಸಿನಿಮಾ ಹಿಂಗೆ ಇದೆ, ಇದಿಷ್ಟೇ ಕತೆ, ಈ ಥರದ್ದೇ ಅಂತ ಹೇಳ್ಬಿಡ್ಬೋದು. ಬಟ್ ಯಶ್ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಫಾದರ್ ಸನ್ ರಿವೆಂಜ್ ಸಗ ಅಂತ. ಸ್ಟಿಲ್ ಅದು ಏನು ಅಂತ ಅರ್ಥ ಆಗಲ್ಲ ಯಾರಿಗೂ. ನೋಡೋಣ ಸಿನಿಮಾ ರಿಲೀಸ್ ಆಗೋವರೆಗೂ. ಆ್ಯಂಡ್ ನನಗೆ ಈ ವಿಡಿಯೋ ಸಾಂಗಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಅಪಿಯರೆನ್ಸ್ ಮತ್ತು ನಯನ್ತಾರ ಅವರ ಆ್ಯಟಿಟ್ಯೂಡ್, ಅವರು ನೋಡೋ ಬೇರೆ ಬೇರೆ ಇತ್ತು ಯಶ್ ಅವ್ರನ್ನ. ಐ ಥಿಂಕ್ ಯಶ್ ಅವರು ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ನಯನ್ತಾರ ಅವರು ಸಿನಿಮಾದ ಸ್ಟಾರ್ಟಿಂಗಿಂದ ಜೊತೆಲೇ ಇರ್ತಾರ ಅನ್ನೋ ಅಂತ ಒಂದು ಡೌಟ್ ಕೂಡ ಕ್ರಿಯೇಟ್ ಆಯಿತು. ಸೊ ಕ್ಲಾರಿಟಿ, ಕ್ವಾಲಿಟಿ, ಮೇಕಿಂಗ್ ಮತ್ತು ಪ್ರೆಸೆಂಟೇಷನ್ ಈ ವಿಡಿಯೋ ಸಾಂಗಲ್ಲೇ ಕಾಣಿಸ್ತಾ ಇದೆ. ಸಿನಿಮಾ ಬರೋದು ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು, ನನ್ನ ರಿವ್ಯೂ ಬಗ್ಗೆ, ನನ್ನ ರಿಯಾಕ್ಷನ್ ಬಗ್ಗೆ ಅಂತ ಒಂದು ಕಮೆಂಟ್ ಹಾಕಿ. ಆ್ಯಂಡ್ ಯಾರ್ಯಾರು ಹೆಂಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿಂದ ನಮ್ಮ ವಿಡಿಯೋಗಳನ್ನ ನೋಡ್ತೀರಾ ಅಂತ ಹಂಗೆ ಒಂದು ಕಮೆಂಟ್ ಹಾಕಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಮತ್ತೆ ಸಿಗೋಣ.